ನಾನು 1 ನಿಮಿಷ ಮತ್ತೆ ಕಾಲ್ ಮಾಡ್ತೀನಿ. ಇವನ್ ಯಾಕೆ ಕಾಲ್ ಮಾಡ್ತಾ ಇದ್ದಾನೆ? ಹೇ, ಮತ್ತೆ ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ? ನಿನ್ನಿಂದ ತೊಂದರೆ ಆದ್ರೆ ನಿಂಗೆ ಹೇಳ್ಬೇಕು ತಾನೆ, ಇನ್ಯಾರಿಗೆ ಹೇಳಿ? ಪ್ರಧಾನ ಮಂತ್ರಿಗಳಿಗೆ ಫೋನ್ ಮಾಡಿ ಹೇಳ. ಏ, ನಾಟಕದೋನು ಅಂತ ಗೊತ್ತಿದೆ, ಸುಮ್ನೆ ನಾಟಕ ಆಡ್ಬೇಡ. ಈಗ ನನ್ನಿಂದ ಏನ್ ತೊಂದರೆ ಆಗಿದೆ ನಿನ್ಗೆ? ನೀನ್ ಕೊಟ್ಟಿದ್ದು ಸಾಕಾಗ್ತಾ ಇಲ್ಲ. ಸಾಕಾಗ್ತಿಲ್ಲ ಅಂದ್ರೆ? ಮಾತಾಡದಷ್ಟು ಕೊಟ್ಟಿದ್ದೀನಿ. ನೀನು ಅವಳು ಮಾಡಿರೋ ಕೆಲ್ಸಕ್ಕೆ ಕರೆಕ್ಟ್ ಆಗಿ ದುಡ್ಡು ಕೊಟ್ಟಿದ್ದೀನಿ. ನೀವಿಬ್ರು ಮಾಡಿರೋ ಆಕ್ಟಿಂಗಿಗೆ ಇನ್ನೆಷ್ಟು ದುಡ್ಡು ಕೊಡಕ್ಕಾಗತ್ತೆ? ಆಗ್ ಮಾಡಿರೋ ಕೆಲ್ಸಕ್ಕೆ ಈಗ ದುಡ್ಡು ಕೊಟ್ರಿ, ಸರಿ ಹೋಯ್ತು. ಈಗ ಮಾಡ್ತಾ ಇರೋ ಕೆಲ್ಸಕ್ಕೆ ಯಾರು ದುಡ್ಡು ಕೊಡ್ತಾರೆ? ಈಗೇನ್ ಮಾಡ್ತಿದ್ದೀರಾ ಹೊಸ ಕೆಲ್ಸ? ನಾನು ಹೇಳಿದ ಕೆಲ್ಸ ಮುಗಿತಲ್ಲ. ಈಗ ಯಾರ್ಯಾರೋ ನಮ್ಮನ್ನು ಹುಡ್ಕೊಂಡು ಬಂದು ಕೇಳಬಾರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದಾರೆ. ಕೆಲ್ಸ ಹೆಚ್ಚಿಗೆ ಆಗೋಲ್ವಾ ನಮ್ಗೆ? ಯಾರು ಬಂದಿದ್ದಾರೆ? ಅದೇ ನೀನ್ ಕೆಲ್ಸಕ್ಕೆ ಅಂತ ಕಳ್ಸಿದ್ಯಲ್ಲ, ಆ ಮನೆಯವ್ರು ಬಂದಿದ್ದಾರೆ. ಪ್ರದ್ಯುಮ್ನ ಅರಸ್ ಅಂತ. ಅವನ್ ಯಾಕೆ ಅಲ್ಲಿಗೆ ಬಂದಿದ್ದಾನೆ? ಏನ್ ಪ್ರಶ್ನೆ ಕೇಳ್ತಾ ಇದ್ದಾನ ಅವನು? 1000 ಪ್ರಶ್ನೆಗಳನ್ನ ಕೇಳ್ತಿದ್ದಾನೆ. ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಕೇಳಿದ್ದು ಕೊಡಿ, ಇಲ್ಲ ಅಂದ್ರೆ ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅದೇನ್ ಬೇಕೋ ಮಾಡ್ಕೊಳ್ಳಿ, ಹೋಗಿ. ಫೋಟೋ ತೋರಿಸಿದ್ರು ಆ ಹುಡುಗಿದ್ದು. ಅದೇ ನೀವು ಪೇಮೆಂಟ್ ಕೊಡೋ ಕಳಿಸಿದ್ರಲ್ಲ, ಆ ಹುಡುಗಿ ಫೋಟೋ. ಅವಳು ಯಾರು ಅಂತ ಹೇಳ್ತೀನಿ. ಅವಳನ್ ಕೇಳಿದ್ರೆ ವಿಷಯ ನಿಮ್ ತನಕ ಬರೋದಕ್ಕೆ ತಡ ಆಗಲ್ವಲ್ಲ? ನಾನ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯುಲ್ ಆಲ್ಸೋ ಕಮ್ ವಿತ್ ಮೀ. ನಾನು ಒಬ್ಳೆ ಹೋಗಲ್ಲ ಈ ಮನೆಯಿಂದ, ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಆ ಯುಕ್ತಿ ನನ್ನ ಸುಮ್ನೆ ಬಿಡಲ್ಲ. ಪ್ರದ್ಯುಮ್ ನನ್ಗೆ ನನ್ ಮೇಲೆ ಅನುಮಾನದ ನೆರಳು ಬರ್ಲೇಬಾರ್ದು. ಏನಾದ್ರೂ ಮಾಡ್ಲೇಬೇಕು ನಾನು. ಹಲೋ ಹಲೋ, ನಾನ್ ದುಡ್ಡಿಗೆ ಅರೇಂಜ್ ಮಾಡ್ತೀನಿ, ಆದ್ರೆ ಯಾರ ಮುಂದೆನೂ ಬಾಯಿ ಬಿಡಬಾರ್ದು. ನಮ್ಗೂ ನಿಯತ್ತು ಅಂತ ಇರುತ್ತೆ ಮೇಡಮ್. ಈ ದುಡ್ಡು ಕಾಸು ಎಲ್ಲ ಇದ್ದಿದ್ದೆ, ನಿಮಗ್ ಮೋಸ ಮಾಡ್ತೀವ ನಾವು? ದುಡ್ಡು ತಲುಪಿಸ್ಬಿಡಿ. ಆದ್ರೆ ಒಂದೇ ಒಂದು ವಿಷಯ ಮೇಡಮ್. ಏನು? ಯಾರ್ ಕೆಲ್ಸ ಕೊಟ್ರು ಅವರನ್ನೇ ಕರೆಸಿ ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅವರು. ನಿಮ್ ಮುಖ ನೋಡ್ಬೇಕಂತೆ ಅವರು. ನೋಡು, ದುಡ್ಡು ಕೊಡ್ತಿರೋದು ನಾನು, ಅವ್ರಲ್ಲ. ನಾನ್ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ದುಡ್ಡು ತಲುಪತ್ತೆ, ನಿನ್ನಾಲ್ಗೆ ಕೆಲಸ ಮಾಡೋದು ನಿಲ್ಲಿಸ್ಬೇಕು ಅಷ್ಟೇ. ಬ್ಲಡಿ ರಾಸ್ಕಲ್, ನನ್ಗೆ ಹೆದರ್ಸ್ತಾನೆ, ನನ್ನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಈ ಕಪಿಸೇನೆ ಇಷ್ಟು ಬೇಗ ಅಲ್ಲಿ ತನಕ ತಲುಪುತ್ತೆ ಅಂತ ನಾನು ಅನ್ಕೊಳ್ಳೇ ಇಲ್ಲ. ಹುಷಾರಾಗಿರ್ಬೇಕು ನಾನು. ಹೇಗ್ ಮಾಡಿದ್ರಿ ಇದೆಲ್ಲ? ಗಾಳಿ ಬಂದೆಲ್ಲ ಹಾರೋಗಿತ್ತಲ್ಲ, ಈಗ ನೋಡಿದ್ರೆ. ನನ್ನ ಹೆಸರು ಆಮ್ರಪಾಲಿ, ನಾನೊಬ್ಬ ಗಂಧರ್ವ ಕನ್ಯೆ. ಗಂಧರ್ವ ಕನ್ಯೆ? ನಿಜವಾಗೂ ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಮಾಡೋ ವಿಷಯನೇ ಅಲ್ಲ ಇದು. ನಾನ್ ನಿಜವಾಗ್ಲೂ ಗಂಧರ್ವ ಕನ್ಯೆ. ನೀನೇ ನೋಡುದ್ಯಲ್ಲ ಈಗ ತಾನೆ. ನೋಡ್ದೆ, ಆದ್ರೆ ಇದೆಲ್ಲ ನಿಜಾನೋ ಅಥವಾ ನನ್ ಕಡೆ ನನಗ್ ಮೋಸ ಮಾಡ್ತಿದ್ಯೋ ನಂಗೆ ನಂಬೋದಕ್ಕಾಗ್ತಿಲ್ಲ. ನೋಡಿದ್ದು ನಿಜಾನೇ. ನನಗೆ ಮಾಯಾಶಕ್ತಿ ಇದೆ. ಬೆಳಿಗ್ಗೆ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ಪ್ರತಿ ದಿವಸದ ಹಾಗೆ ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಆದ್ರೆ ಒಬ್ಬ ಗಂಧರ್ವ ಕನ್ಯೆನ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ಗಂತೂ ತುಂಬಾ ಆಶ್ಚರ್ಯ ಆಗ್ತಿದೆ. ಈಗ್ಲೂ ನಂಬಕ್ ಆಗ್ತಿಲ್ಲ ಗೊತ್ತಾ? ನಂಗೊತ್ತು ಕಷ್ಟ ಆಗತ್ತೆ ಅಂತ, ಆದ್ರೆ ನಿಜ. ನಾನು ಭೂಲೋಕಕ್ಕೆ ರಾಜ್ಕುಮಾರನ್ನ ಹುಡ್ಕೊಂಡ್ ಬಂದಿದ್ದೀನಿ. ರಾಜ್ಕುಮಾರನ? ಯಾವ ರಾಜ್ಕುಮಾರ? ಗಂಧರ್ವ ಲೋಕದ ರಾಜಕುಮಾರ. ಗಂಧರ್ವ ಲೋಕದ ಸಿಂಹಾಸನಕ್ಕೆ ನಿಜವಾದ ಉತ್ತರಾಧಿಕಾರಿ. ರಾಜ್ಕುಮಾರ ಬಂದ್ರೆ ದುಷ್ಟ ಧನಂಜಯನ ನಾವು ತಡಿಬಹುದು. ರಾಜ್ಕುಮಾರ, ಗಂಧರ್ವರು, ಮಂತ್ರಶಕ್ತಿ ಇವೆಲ್ಲ ನಿಜಾನಾ? ಹೌದು. ರಾಜ್ಕುಮಾರನ್ನ ಹುಡುಕ್ಲೇಬೇಕು. ಯಕ್ಷಮಂತ್ರ ಸಿಗದೆ ರಾಜ್ಕುಮಾರನ್ನ ಹುಡುಕಕ್ ಆಗಲ್ಲ. ಹೌದು, ತುಂಬಾ ಸುಸ್ತಾದಂಗ್ ಕಾಣಿಸ್ತೀರಾ. ಹೌದು, ಭೂಲೋಕದಲ್ಲಿ ನನ್ ಶಕ್ತಿ ಕಡಿಮೆ ಆಗ್ತಿದೆ. ನನ್ಗಿನ್ನೂ ನಂಬಕ್ ಆಗ್ತಿಲ್ಲ.
ಅಪ್ಪ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದ ಕತೆ ನಿಜ ಅಂತ. ಯಾಕೆ ಅಂತೆಲ್ಲ ಹೇಳಕ್ ಆಗಲ್ಲ. ಆ ಕತೆ ಹೇಳಿದ್ದು ನಿಮ್ ತಂದೆನೇನಾ? ಅವ್ರ ಹತ್ರ ನನ್ನನ್ ಕರ್ಕೊಂಡು ಹೋಗ್ತೀಯಾ? ಆ, ಅಪ್ಪ ಈಗ ನಮ್ಮ ಜೊತೆ ಇಲ್ಲ. ಚಿಕ್ಕವಳಿರ್ಬೇಕಾದ್ರೇನೆ ಅವ್ರು ಹೋಗ್ಬಿಟ್ರು. ಬಿಟ್ಟು ಹೋಗಿದ್ದು ಪ್ರೀತಿ ಮತ್ತೆ ಈ ಕತೆ ಅಷ್ಟೆ. ನಿನ್ ಬೇಜಾರ್ ನನಗ್ ಅರ್ಥ ಆಗತ್ತೆ. ಹೆಣ್ಮಕ್ಳಿಗೆ ಅಪ್ಪನ್ ಕಳ್ಕೊಂಡ್ರೆ ಅಥವಾ ಅವರಿಂದ ದೂರ ಆದ್ರೆ ಆಗೋ ನೋವು ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗುತ್ತೆ. ನಮ್ಮಪ್ಪ ಯಾವಾಗ್ಲೂ ಈ ಕತೆ ಹೇಳೋರು. ಮಣಿಭದ್ರ ಅಂತ ಒಬ್ಬ ಯಕ್ಷ ಇದ್ದ. ಅವ್ನ್ ಸಿಕ್ಕಾಪಡೆ ಸೋಂಬಾರಿ, ಯಾವಾಗ್ಲೂ ನಿದ್ದೆ ಮಾಡ್ತಾ ಇದ್ದ. ಅವ್ನ್ ಎಪ್ಸೋದಿಕ್ಕೆ ಮಂತ್ರ ಹೇಳ್ಬೇಕಾಗಿತ್ತು ಅಂತ. ಆ ಮಂತ್ರನ ಒಂದ್ ತಾಳೆಗರಿ ಮೇಲೆ ಬರ್ದಿಟ್ಟು ಬಚ್ಚಿಟ್ಟಿದಾರಂತೆ. ನಮ್ ಪಿತಾಶ್ರೀನು ಇದನ್ನೇ ಹೇಳಿದ್ರು. ಆ ಕತೆ ಹೇಗ್ ಮುಗಿಸ್ತಾ ಇದ್ರು ನಿಮ್ ತಂದೆ? ಏನಾದ್ರೂ ಬೇರೆ ಹೇಳಿದ್ರಾ? ಇಲ್ಲ, ನೀನ್ ದೊಡ್ಡೋಳಾದ್ಮೇಲೆ ನಿನ್ಗೊಂದ್ ಗುಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಇವಾಗ ಅದು ನೋಡೋದಕ್ಕೂ ಗುಟ್ಟು ಹೇಳೋದಕ್ಕೂ ಅವರೇ ಇಲ್ಲ. ನೀನ್ ಹೇಳ್ತಿರೋದೆಲ್ಲ ಸತ್ಯನೇ ಆಗಿದ್ರು, ಆ ಮಂತ್ರ ಇರೋದೇ ನಿಜ ಆಗಿದ್ರು, ಅದೆಲ್ಲ ಗೊತ್ತಿದ್ದು ನಮ್ಮಪ್ಪಂಗ್ ಮಾತ್ರ. ಆ ಗುಟ್ಟು ಅವ್ರ ಜೊತೆಗೇನೆ ಸತ್ತೋಯ್ತು. ಸೂರ್ಯದೇವ, ಯಾಕೆಷ್ಟು ಕಷ್ಟ ಕೊಡ್ತಿದ್ಯಾ ನನ್ಗೆ? ರೀ, ನಮ್ಗೆ ಯಾಕೆ ಬೇಕು ಈ ಉಸಾಬರಿ ಎಲ್ಲ? ಕೈ ಮುಗ್ದು ಕಳಿಸ್ಬಿಡೋಣ. ಕೈ ಮುಗ್ದು ಕಳ್ಸೋಣ ಅಂದ್ರೆ ದುಡ್ಡಿಗೇನ್ ಮಾಡ್ತೀಯ? ಕೆಲ್ಸ ಇಲ್ಲ ನಂಗೆ. 3 ದಿನ ಬಿಟ್ರೆ ಮನೆ ಓನರ್ ಬರ್ತಾನೆ ಬಾಡಿಗೆ ಕೇಳ್ಕೊಂಡು. ದುಡ್ಡು ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ಎಲ್ಲಿದೆ ದುಡ್ಡು? 3 ತಿಂಗಳಿಂದ ಕೆಲಸ ಅಂತ ಮಾಡಿರೋದು ಇದೊಂದೇ. ಆದ್ರೂ ಇದೆಲ್ಲ ರಿಸ್ಕು, ತಲೆ ಮೇಲೆ ಬರುತ್ತೆ. ಬರ್ದೇ ಇರೋ ಹಂಗೆ ನಾನ್ ನೋಡ್ಕೋತೀನಿ. ದುಡ್ಡು ಬರುವಾಗ ಬೇಡ ಅನ್ಬಾರ್ದು. ಈಗ್ಲೇ ಹೇಳ್ತಾ ಇದ್ದೀನಿ, ನನ್ ತಲೆ ಮೇಲೆ ಏನಾದ್ರು ಬಂದ್ರೆ ನಿಮ್ಮೇಲೆ ಹೇಳಿ ಕೈ ತೊಳ್ಕೊಂತೀನಿ ಅಷ್ಟೇ ನಾನು. ಆ ತರ ಎಲ್ಲ ಏನು ಆಗೋಲ್ಲ. ನೀನೇನು ಯೋಚನೆ ಮಾಡ್ಬೇಡ. ದುಡ್ಡು ಬಂದಿಲ್ಲ ಅಂದ್ರೆ ಆಗೇನ್ ಮಾಡ್ತೀರಾ? ದುಡ್ಡು ಬಂದಿಲ್ಲ ಅಂದ್ರೆ ಈಗ ಬಂದಿದಾರಲ್ಲ ಅವ್ರ ಹತ್ರ ಹೋಗಿ ಹೇಳ್ತೀನಿ ನಮ್ಮನ್ನ ಯಾರ್ ಕೆಲ್ಸಕ್ಕೆ ತಗೊಂಡ್ರು ಅಂತ. ಏನ್ ಅವಾಗ್ಲಿಂದ ಗುಸು ಗುಸು ಮಾತಾಡ್ತಾ ಇದ್ದೀರಾ? ಸಂಸಾರದ ವಿಷಯ ಮಾತಾಡಕ್ಕೆ ನೀವು ಗಂಡ ಹೆಂಡತಿ ಅಲ್ವಲ್ಲ? ಬನ್ನಿ ಇಲ್ಲಿ. ಸರ್, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಸರ್. ಅವ್ರಿಗೆ ಫೋನ್ ಮಾಡಿದ್ದೀವಿ, ಇನ್ನೇನು ಅವ್ರು ಬಂದ್ಬಿಡ್ತಾರೆ. ನೀವೇ ನೋಡ್ಕೊಳ್ಳಿ ಸರ್, ನಾವಿನ್ ಬರ್ತೀವಿ. ನೋಡಿ, ನಿಮ್ಮನ್ನ ನಾನು ನಂಬಲ್ಲ. ಅವ್ರು ಬರೋ ತನಕ ನೀವು ಇಲ್ಲೇ ಇರಬೇಕು. 1 ಇಂಚು ಕದ್ಲೋ ಹಾಗಿಲ್ಲ. ಇವತ್ತು ನನಗೆ ಗೊತ್ತಾಗ್ಲೇಬೇಕು. ನಮ್ಮ ಅಕ್ಕನ ಮೇಲೆ ದುಡ್ಡು ಕೊಟ್ಟು ಜನರನ್ನ ಕಳಿಸೋಷ್ಟು ಕೆಟ್ಟ ಮನಸ್ಸು ನಮ್ಮ ಮನೇಲಿ ಯಾರಿಗಿದೆ ಅಂತ. ನನಗೆ ಗೊತ್ತು ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ. ಬೆಳಕೆ ಇಲ್ಲ, ಬರೀ ಕತ್ಲೇನೇ ಇದೆ ಅನ್ನಿಸ್ತಾ ಇದೆ. ಕಾಲ್ಗೆ ಮುಳ್ಳು ಚುಚ್ತಾ ಇದೆ ಅನ್ನಿಸ್ತಾ ಇದೆ. ನಾನು ಕೂಡ ಅದೇ ದಾರಿನ ದಾಟಿ ಬಂದಿದ್ದೀನಿ. ಆದ್ರೆ ಇನ್ನೂ ಆ ದಾರಿನೇ ಮುಗ್ದಿಲ್ಲ. ನೀನ್ ಮುಗ್ದಿದೆ ಅನ್ಕೊಳ್ಳೋ ತನಕ ಅದು ಮುಗಿಯಲ್ಲ. ಆದ್ರೆ ನೀನ್ ಧೈರ್ಯ ಕಳ್ಕೊಬೇಡ. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನನ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡಿದ್ದೀನಿ. ಜೊತೆಲಿ ಯಾರು ಇಲ್ಲ. ಯಾರು ಗೊತ್ತಿಲ್ದಿರೋ ಲೋಕದಲ್ಲಿ ಒಬ್ಳೆ ರಾಜ್ಕುಮಾರನ್ನ ಹುಡ್ಕಾಡ್ತಾ ಇದ್ದೀನಿ. ಭೂಲೋಕಕ್ಕೆ ಬಂದಿದ್ 1 ದಿನದಲ್ಲೇ ಪದ್ಕನ್ ಕಳ್ಕೊಂಡೆ. ಮತ್ತೆ ಸಿಗುತ್ತೆ ಅನ್ನೋ ಹೊತ್ತಿಗೆ ಮತ್ತೆ ನನ್ ಕೈ ತಪ್ಪೋಯ್ತು. ನಾನ್ ಮನೆ ಅನ್ಕೊಂಡಿದ್ ಜಾಗನ ಬಿಟ್ಟು ಬರ್ಬೇಕಾಯ್ತು. ಯಾವುದು ನನ್ ಪರ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇಲ್ಲ. ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಜೀವನ ಒಂಥರ ಪರೀಕ್ಷೆ ಇದ್ದ ಹಾಗೆ. ಕಷ್ಟ ಬಂತು ಅಂತ ಅದನ್ನ ಎದುರಿಸದೆ ಹೋದ್ರೆ ಜೀವನದಲ್ಲಿ ನಾವ್ ಯಾವಾಗ್ಲೂ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ, ಮುಂದೆ ಹೋಗಕ್ಕಾಗಲ್ಲ ಅಂತ. ಖುಷಿ, ಸಂತೋಷ, ನೆಮ್ಮದಿನ ಯಾರ್ ಬೇಕಾದ್ರೂ ಅನುಭವಿಸಿ ಮುಂದಕ್ಕೆ ಹೋಗ್ಬೋದು ಆಮ್ರಪಾಲಿ. ಆದ್ರೆ ಕಷ್ಟ ದಾಟಿ ಮುಂದೆ ಹೋಗೋದಿದೆಯಲ್ಲ, ಅದಕ್ಕೆ ತುಂಬಾ ಧೈರ್ಯ, ಛಲ ಎರಡೂ ಬೇಕಾಗತ್ತೆ. ಅದು ನಿನಗಿದೆ ಅಂತ ನನ್ಗನ್ನಿಸ್ತಾ ಇದೆ. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ. ನಾನ್ ಗಂಧರ್ವ ಲೋಕದಲ್ಲಿರೋ ಅತಿ ಕೆಟ್ಟ ಗಂಧರ್ವ ಕನ್ಯೆ ಅಂತ ಅನ್ನಿಸ್ತಾ ಇದೆ. ನಾನ್ ಯಾವ್ದೋ ಕ್ರಿಮಿ ಆಗೋ ಕೀಟ ಆಗೋ ಹುಟ್ಬೇಕಾಗಿತ್ತು. ಒಂದು ಹುಳಕ್ಕಾದ್ರೂ
ನನ್ಕಿಂತ ಹೆಚ್ಚು ಸಾಧನೆ ಮಾಡಿದೀನಿ ಅಂತ ಹೇಳ್ಕೊಬೋದೇನೋ. ಅಷ್ಟು ಯಾಕೆ ನಿನ್ನ ನೀನ್ ಬೈಕೋತೀಯ? ಇದ್ರಲ್ಲಿ ನಿನ್ ತಪ್ಪು ಏನಿಲ್ಲ. ಕೆಲವೊಂದ್ಸಲ ಜೀವನ ಅನ್ನೋದು ಸುತ್ತಿ ಬಳಸಿರೋ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. ದಾರಿ ಕೆಟ್ಟಾಗಿದೆ ಅಂದ ಮಾತ್ರಕ್ಕೆ ಜೀವನನೇ ಸರಿ ಇಲ್ಲ ಅಂತನಾ? ಯಕ್ಷಮಂತ್ರ ಸಿಗೋದಲ್ಲಿ ನನಗೆ ಸಹಾಯ ಮಾಡೋದಕ್ಕಾಗಲ್ಲ, ಆದ್ರೆ ಇನ್ನೊಂದು ವಿಷಯದಲ್ಲಿ ಸಹಾಯ ಮಾಡ್ತೀನಿ. ಇನ್ನೊಂದು ವಿಷಯನಾ? ಹೌದು, ಮನ್ಸಿನ ವಿಷಯ. ಬಾ ಹೇಳ್ತೀನಿ. ನನ್ಗೆ ಯಾಕೋ ಯುಕ್ತಿನೇ ಬರ್ತಾಳೆ ಅನ್ಸ್ತಿದೆ. ಯುಕ್ತಿ ಅಲ್ಲ ಅದು. ಹೇ, ನೀನೇ ತಾನೇ ಹೇಳಿದ್ದು ಯುಕ್ತಿನ ಫೋನ್ ಕದಿಯಕ್ ಟ್ರೈ ಮಾಡಿದ್ಲಂತ. ಆದ್ರೆ ಅವ್ರಿಬ್ರು ಯುಕ್ತಿ ಅಲ್ಲ ಅಂದ್ರಲ್ಲ. ಅವ್ರು ಯಾರ ಮುಖನೂ ನೋಡಿಲ್ಲ, ಅವ್ರಿಗೆ ಯುಕ್ತಿ ಅಲ್ಲ ಅಂತ ಹೇಗ್ ಗೊತ್ತಾಗತ್ತೆ? ಕಾರ್ ಬಂತು, ಕಾರ್ ಬಂತು. ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ಮನ್ಸಲ್ಲಿ ಏನಾದ್ರೂ ಕೋರಿಕೆ ಇದ್ದಾಗ ಈ ತರ ಬಾಳೆಲಿನಲ್ಲಿ ಹೂ ಕಟ್ಟಿ ದೇವ್ರ ಮುಂದೆ ಇಡ್ಬೇಕಂತೆ. ಕೆಲವುದ್ರಲ್ಲಿ ಸಮ ಸಂಖ್ಯೆ ಹೂವಿರುತ್ತೆ, 2, 4, 6 ಈ ತರ. ಇನ್ ಕೆಲವುದ್ರಲ್ಲಿ ಬೆಸ ಸಂಖ್ಯೆ ಹೂವಿರುತ್ತೆ, 3, 5, 7 ಈ ತರ. ದೇವ್ರ ಮುಂದೆ ಕೂತ್ಕೊಂಡು ಮನ್ಸಾರೆ ಪ್ರಾರ್ಥನೆ ಮಾಡಿ ಒಂದನ್ನ ತೆಗೆದು ನೋಡ್ಬೇಕು. ಅದ್ರಲ್ಲೇನಾದ್ರೂ ಸಮಸಂಖ್ಯೆ ಹೂವಿದ್ರೆ ನೀನ್ ಅನ್ಕೊಂಡಿದ್ ಕೆಲ್ಸ ಆಗತ್ತೆ. ಬೆಸ ಸಂಖ್ಯೆ ಹೂವಿದ್ರೆ ತಗೋ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಆ ದೇವ್ರ ಹತ್ರ ಬೇಡ್ಕೊಂಡು ಒಂದನ್ನ ಎತ್ತು. ನನಗೆ ರಾಜಕುಮಾರ ಸಿಗುತ್ತಾನೆಯೇ? ಈಗ ಒಂದ್ ಪಟ್ನ ತೆಗಿ.